ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಿ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್, ಸ್ಟೂಡೆಂಟ್ ಎವಲ್ಯೂಷನ್ ಯೂಟ್ಯೂಬ್ ಚಾನಲ್. ನೀಟ್ ಅಪ್ಡೇಟ್ಗೆ ಸ್ವಾಗತ. ಯಾರೆಲ್ಲ ಅಭ್ಯರ್ಥಿಗಳು ನೀಟ್ಗೆ ತಯಾರಿ ಕೂಡ ಮಾಡ್ತಾ ಇದ್ರು, ಜೊತೆಗೆ ಸಿಟಿ ಕೂಡ ಹೋಗ್ಬೇಕು ಅಂತ ಅವರಿಗೆ ಬಿಗ್ ಅಪ್ಡೇಟ್. ರಿಜಿಸ್ಟ್ರೇಷನ್ ಕಡ್ಡಾಯ, ರಿಜಿಸ್ಟ್ರೇಷನ್ ಕೂಡ ಲಿಂಕ್ ಕೂಡ ಆಗಿದೆ, ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳುತ್ತೆ. ಇಲ್ಲಾಂದ್ರೆ ನಮಗೆ ಯಾವುದೇ ರೀತಿ ವ್ಯಾಲೆಟ್ ಕೂಡ ಇರೋದಿಲ್ಲ. ನಿಮಗೆ ಗೊತ್ತಿರೋಗೆ ಇಲ್ಲಿ ಬಂದ್ಬಿಟ್ಟು ನೀಟ್ ಟೂ ಕೋಟಾಗಳು ಬರುತ್ತೆ. ಒಂದು ಸ್ಟೇಟ್ ಕೋಟಾ ಇರುತ್ತೆ, ಒಂದು ನ್ಯಾಷನಲ್ ಕೋಟಾ ಇರುತ್ತೆ. ಬಂದ್ಬಿಟ್ಟು MCC ಬಂದ್ಬಿಟ್ಟು ಆಲ್ ಇಂಡಿಯಾ ಕೋಟಾನ ಕೂಡ ಮಾಡುತ್ತೆ. ನಿಮಗೆ ಗೊತ್ತಿರೋಗೆ ನೀವು ರಾಜ್ಯದ ಹೋಗ್ಬೇಕಂದ್ರೆ ಅದು ಬಂದ್ಬಿಟ್ಟು ನಿಮಗೆ ಗೊತ್ತಿರೋಗೆ 85% ಬಂದ್ಬಿಟ್ಟು ಸ್ಟೇಟ್ ಕೋಟಾ ಅಂಡರ್ ಬರೋ ಕಾರಣ ನೀವು ಇಲ್ಲಿ 85% ನೀವು ಅಟೆಂಡ್ ಮಾಡಬೇಕು. ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಕಡ್ಡಾಯವಾಗಿ ನೀಟ್ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಆಗಬೇಕಾಗುತ್ತೆ. ಬಂದ್ಬಿಟ್ಟು KE ಅಲ್ಲಿ ರಿಜಿಸ್ಟ್ರೇಷನ್ ಕೂಡ ಆಗಬೇಕಾಗುತ್ತೆ. ಈಗ ರಿಜಿಸ್ಟ್ರೇಷನ್ ಆಗೋ ತಿಳಿಸ್ಕೊಡ್ತೀನಿ. ಬಿಕಾಸ್ ಯಾಕೆ ಅಂದ್ರೆ ರಾಜ್ಯ ಸರ್ಕಾರದ ಸ್ಟೇಟ್ ಬಂದ್ಬಿಟ್ಟು KE ಹ್ಯಾಂಡಲ್ ಮಾಡುತ್ತೆ. ನಿಮಗೆ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಬಂದ್ಬಿಟ್ಟು ಆಲ್ ಇಂಡಿಯಾ ಕೋಟಾನ ಬಂದ್ಬಿಟ್ಟು MCC ಇದು ಮಾಡುತ್ತೆ, ಹ್ಯಾಂಡಲ್ ಕೂಡ ಮಾಡುತ್ತೆ. ಹಾಗಾಗಿ ನೀವು KE ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿದ್ದೀರಾ, ಅಲ್ಲಿ ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ UG ನೀಟ್ ಆಪ್ಷನ್ಸ್ ಕೂಡ ಇರುತ್ತೆ. ಇಲ್ಲಿ ನೀವು ಎಲ್ಲಾ ರೀತಿ ಮಾಹಿತಿಗಳನ್ನು ನೋಡ್ಕೋಬಹುದು. ಕಟ್ ಆಫ್ ಇಂದ ಹಿಡಿದು ನಿಮಗೆ ಎಲ್ಲ ಏನೇನು ಮಾಹಿತಿ, ಸೀಟ್ ಮ್ಯಾಟ್ರಿಕ್ಸ್ ಇಂದ ಹಿಡಿದು ವೇಳಾಪಟ್ಟಿಯಿಂದ ಹಿಡಿದು ಎಲ್ಲ ಮಾಹಿತಿಗಳು ಕೂಡ ಇದಾವೆ. ಅಧಿಸೂಚನೆಗಳು, ಮಾಹಿತಿಗಳು, ಅಭ್ಯರ್ಥಿ ಚಟುವಟಿಕೆ ಲಿಂಕ್ ಎಲ್ಲ ಕೂಡ ಇದೆ. ಇಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಕೂಡ ಆಗಿಲ್ಲ ನೀಟ್ಗೆ, ಕಡ್ಡಾಯವಾಗಿ ನೀಟ್ ರಿಜಿಸ್ಟ್ರೇಷನ್ ಆಗ್ಬೇಕಾಗುತ್ತೆ ಫಾರ್ KE. ಇಲ್ಲಿ ಬಂದ್ಬಿಟ್ಟು ಅಭ್ಯರ್ಥಿ ಚಟುವಟಿಕೆ ಲಿಂಕ್ ಅಂತ ಕೂಡ ಇದೆ, ಅಲ್ಲಿ ನಿಮಗೆ ಮಾಹಿತಿ ಕೊಡುತ್ತೆ. ಅಲ್ಲಿ ನೀವು ರಿಜಿಸ್ಟ್ರೇಷನ್ ಕೂಡ ಆಗಬೇಕು. ಲೈಕ್ ನಿಮಗೆ ಅಲ್ಲಿ ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೇಳುತ್ತೆ. ನಿಮ್ಮ ಹಾಲ್ ಟಿಕೆಟ್ ಆಗಿರ್ಬೋದು, ನಿಮ್ಮ ಡೀಟೇಲ್ಸ್ ಕೂಡ ಆಗಿರ್ಬೋದು, ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಎಲ್ಲ ಕೂಡ ಕೇಳುತ್ತೆ. ನೀವು ರಿಜಿಸ್ಟ್ರೇಷನ್ ಆಗಿ ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ, ಇಲ್ಲಾಂದ್ರೆ ನೀವು ಕೌನ್ಸಿಲಿಂಗಿಗೆ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಯಾರೆಲ್ಲ ನೀಟ್ಗೆ ರಿಜಿಸ್ಟ್ರೇಷನ್ ಕೂಡ ಆಗಿದ್ರ ಅವರು ಕಡ್ಡಾಯವಾಗಿ ಇಲ್ಲಿ KE ಮುಖಾಂತರ ರಿಜಿಸ್ಟ್ರೇಷನ್ ಕೂಡ ಆಗಬೇಕಾಗುತ್ತೆ, ನೀವು ಕೌನ್ಸಿಲಿಂಗಿಗೆ ಅಟೆಂಡ್ ಆಗೋದಕ್ಕೆ. ಬಿಕಾಸ್ ಯಾಕೆ ಅಂದ್ರೆ KE ಏನೇ ನಿಮಗೆ ಗೊತ್ತಿರೋ ಹಾಗೆ ಸ್ಟೇಟ್ ಕೋಟಾನ ಹ್ಯಾಂಡಲ್ ಕೂಡ ಮಾಡುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ CT ಅಂಡ್ ನೀಟ್ಗೆ ಆಲ್ ಓವರ್ ಕರ್ನಾಟಕದಲ್ಲಿ ನೀವೇನಾದರೂ ಎಲಿಜಿಬಲ್ ಆಗಬೇಕು, ಅಡ್ಮಿಷನ್ ಆಗಬೇಕು ಅಂದ್ರೆ ಕಡ್ಡಾಯವಾಗಿ ನೀವು KE ಮುಖಾಂತರ ಈ ಕೌನ್ಸಿಲಿಂಗ್ ಮುಖಾಂತರ ನೀವು ಹೋಗಬೇಕಾಗುತ್ತೆ. ಥ್ಯಾಂಕ್ ಯು.